ಪಾಪ, ಸುವಾರ್ತೆ ಮತ್ತು ಧರ್ಮಶಾಸ್ತ್ರ ಮೂರು ಅದ್ಭುತವಾಗಿರ್ತಕ್ಕಂಥ ವಿಷಯಗಳು 9ನೇ ಪಾಠದಲ್ಲಿ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ಹೋಪ್ ಕನ್ನಡ ಸಬ್ಬತ್ ಶಾಲೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. 8 ವಾರಗಳು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಕಲಿತಿದ್ದೇವೆ. 9ನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಪ್ರಾರ್ಥನೆಯ ಮಾಡಿ ಅನಂತರ ನಮ್ಮ ಈ ಒಂದು ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣವ. ಅದ್ಭುತ ಸ್ವರೂಪನೇ, ಪ್ರೀತಿ ಸಾಗರನೇ, ಈ ಬೆಳಗಿನ ಜಾವದಲ್ಲಿ ನಿನ್ನ ವಾಕ್ಯವನ್ನು ನಾವು ಕೇಳುವಾಗ ನಮ್ಮ ಜೊತೆ ನೀನು ಮಾತನಾಡು. ಸಂದೇಶವನ್ನು, ಮಾಹಿತಿಗಳನ್ನು ಕೊಡ್ತಕ್ಕಂಥ ಬೋಧಕರುಗಳನ್ನು ಆಶೀರ್ವದಿಸು. ಈ ಕಾರ್ಯಕ್ರಮವನ್ನು ನೋಡುತ್ತಿರ್ತಕ್ಕಂಥ ವೀಕ್ಷಕರನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮೂಲಕ ನೀನೊಬ್ಬನೇ ಮಹಿಮೆ ಹೊಂದಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಪಾಸ್ಟರ್ ಅಶೋಕ್ ಕುಮಾರ್, ಪಾಸ್ಟರ್ ಪ್ರಸನ್ನ ಕುಮಾರ್, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಪಾಪ, ಸುವಾರ್ತೆ ಮತ್ತು ಕಾನೂನು ಒಂದು ವ್ಯತ್ಯಾಸವಾಗಿರ್ತಕ್ಕಂಥ ಶಿರೋನಾಮೆ. ಬನ್ನಿ ನಮ್ಮ ಸ್ಮರಣ ವಾಕ್ಯವನ್ನು ನಾವು ಓದೋಣ. ಕೀರ್ತನೆ 119, 93 ಮತ್ತು 94. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ನಾನು ನಿನ್ನ ನೇಮಗಳನ್ನು ಎಂದಿಗೂ ಮರೆಯುವುದಿಲ್ಲ, ಅವುಗಳಿಂದಲೇ ನನ್ನನ್ನು ಬದುಕಿಸಿದ್ದಿ. ನಾನು ನಿನ್ನವನ್ನು ರಕ್ಷಿಸು, ನಿನ್ನ ನೇಮಗಳಲ್ಲಿ ಆಸಕ್ತನಾಗಿದ್ದೇನಲ್ಲ. ವಂಡರ್ಫುಲ್. ಇಲ್ಲಿ ಅಪನಂಬಿಕೆ ಮತ್ತು ಪಾಪ ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧಕ್ಕೆ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಡಚಣೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 10 ಆಜ್ಞೆಗಳಿಗೆ ವಿರುದ್ಧವಾಗಿ ಹೋಗ್ತಕ್ಕಂಥದ್ದೇ ಪಾಪ ಅಂತ ನಾವು ಯಾವಾಗಲೂ ಕಲ್ತಿದ್ದೇವೆ. ಆದರೆ ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧವನ್ನು ಕೆಡಿಸುವುದು ಪಾಪ ಎಂಬತಕ್ಕಂಥ ವಿಷಯ ನಮ್ಗೆ ಗೊತ್ತಿದೆಯಾ, ಗೊತ್ತಿಲ್ವಾ ಪಾಸ್ಟರ್ ಪ್ರಸನ್ನ? ಖಂಡಿತವಾಗಿಯೂ ಎಲ್ರಿಗೂ ಗೊತ್ತಾಗಬೇಕಾದಂಥ ವಿಷಯ, ಗೊತ್ತಿರತಕ್ಕಂಥ ವಿಷಯವನ್ನು ಅಂದರೆ ತಪ್ಪಾಗಲಾರದು. ಪಾಪ ಎಂಬತಕ್ಕಂಥದ್ದು ಆದಿಯಿಂದಲೂ ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿರುವುದನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ಅಡ್ಡಗೋಡೆ. ಪಾಪ ಒಂದು ಇಲ್ಲದೆ ಇರುವಾಗ ಆದಾಮ್ ಮತ್ತು ಅವ್ವಳು ಸಹ ದೇವರ ಜೊತೆ ನೇರವಾಗಿ ಮಾತಾಡ್ತಾ ಇದ್ರು. ಆದರೆ ಯಾವ ಪಾಪ ಅವ್ರಿಗೆ ಗೊತ್ತಾಯಿತು, ಪಾಪದ ಅರಿವು ಗೊತ್ತಾಯಿತು, ಆಗ ಅವ್ರಿಗೆ ಅನ್ನಿಸ್ತು ನಾವು ದೇವರಿಂದ ದೂರ ಆಗ್ತಾ ಇದ್ದೇವೆ. ಆ ದೇವರಿಂದ ದೂರವಾಗಿರೋದ್ರನ್ನು ಮತ್ತೊಮ್ಮೆ ದೇವರ ಬಳಿ ಕರೆದುಕೊಂಡು ಬರಲಿಕ್ಕೆ ಸುವಾರ್ತೆ ಬೇಕಿತ್ತು. ಅದೇ ಆ ಸುವಾರ್ತೆಯ ಮಹತ್ವ. ಯೇಸು ಸ್ವಾಮಿ ಇವತ್ತು ನಮಗೋಸ್ಕರ ಬಂದದ್ದು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಎಂಬುದಾಗಿ. ಯೆಶಾಯನು ಬರೆದ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 2ನೇ ವಚನ ಹೇಳ್ತದೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ, ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡಗೋಡೆಯಾಗಿದೆ. ಭಕ್ತನಾದ ದಾವೀದನು ಹೇಳ್ತಾನೆ ಕೀರ್ತನೆಗಳ 66:18ರಲ್ಲಿ, ನನ್ನಲ್ಲಿ ಪಾಪ ಇದ್ದರೆ ನನ್ನ ಪ್ರಾರ್ಥನೆಯನ್ನು ಕೇಳುತ್ತಿದ್ದಿಲ್ಲ ಎಂಬುದಾಗಿ. ಅಂದರೆ ಇವತ್ತು ದೇವರ ಅನ್ಯೋನ್ಯತೆಯಲ್ಲಿ ನಾವು ಸುಭದ್ರವಾಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ಈ ಪಾಪ ಅಡ್ಡಗೋಡೆಯಾಗಿ ಬಂದಿದೆ. ಕೆಲವರು ಹೇಳ್ತಾರೆ ಈ ಪಾಪ ಎಂಬತಕ್ಕಂಥದ್ದು ಏನೂ ಇಲ್ಲ, ಇದೊಂದು ಮನುಷ್ಯನಲ್ಲಿರ್ತಕ್ಕಂಥ ಸ್ವಭಾವ, ಇಟ್ಸ್ ನ್ಯಾಚುರಲ್ ಟು ಸಿನ್ ಅಂತಾರಲ್ಲ. ಏನು ದೊಡ್ಡ ತಪ್ಪು ಮಾಡ್ಬಿಟ್ಟ ಅವನು, ಎಲ್ಲರೂ ಮಾಡೋ ತಪ್ಪನೇ ಮಾಡ್ತಾ ಇದ್ದಾನಲ್ಲ. ಈಗ ಏನಾಗಿದೆ ಅಂದರೆ ಪಾಪವನ್ನು ಬಹಳ ಹಗುರವಾಗಿ ತಗೊಂಡಿದ್ದೀವಿ. ಸಣ್ಣ ಪಾಪ, ದೊಡ್ಡ ಪಾಪ, ಇದು ಚಿಕ್ಕ ತಪ್ಪು, ಇದು ದೊಡ್ಡ ತಪ್ಪು, ಅವ್ರ ಮನಸ್ಸನ್ನು ವಹಿಸಬಾರ್ದು. ನೋಡಿ, ಇವತ್ತು ಯಾರೂ ಸಹ ಡೆನಿಸ್ ನೀನು ತಪ್ಪು ಮಾಡಿದ್ದೀಯಾ ಎಂಬುದಾಗಿ ನೇರವಾಗಿ ನಿಮ್ಗೆ ಹೇಳಲ್ಲ, ಆದರೆ ನಿಮ್ಮ ಹಿಂದುಗಡೆ ಮಾತಾಡ್ತಾ ಇರ್ತೀವಿ. ಸೊ ಪಾಪವನ್ನು ನಾವು ಹಗುರವಾಗಿ ತೆಗೆದುಕೊಂಡಾಗ ಅದು ನಮ್ಮನ್ನು ಇನ್ನೂ ದೊಡ್ಡ ಪಾಪಕ್ಕೆ ನಡೆಸ್ತದೆ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯನ್ನು ವಹಿಸಬೇಕು. ಪ್ರತಿಯೊಬ್ಬರು ಪಾಪ ಮಾಡ್ತಾ ಇದ್ದೀವಿ, ಅದರಲ್ಲಿ ಎಲ್ಲರೂ ಒಪ್ಕೊಳ್ಬೇಕಾದದ್ದೇ. ಒಂದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಉದ್ದೇಶದಲ್ಲಿ, ನಮ್ಮ ಕ್ರಿಯೆಯಲ್ಲಿ, ನಮ್ಮ ನಡೆಯಲ್ಲಿ, ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪಾಪವನ್ನು ಮಾಡ್ತೇವೆ. ಯಾರು ಸಹ ಕೊಲೆ ಮಾಡಿ ಪಾಪವನ್ನೇ ಮಾಡಬೇಕು ಅಂತಿಲ್ಲ.
ಆದರೆ ಸ್ವಾಮಿ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಈಗ ಮಾಡದೇ ಇದ್ರೂ ಸಹ ನೀವು ಪಾಪ ಆಗ್ತದೆ ಎಂಬುದಾಗಿ. ವಂಡರ್ಫುಲ್. ಭಾನುವಾರದ ಪಾಠಕ್ಕೆ ಬರುವುದಾದರೆ, ನೀವು ಹೇಳಿರ್ತಕ್ಕಂಥ ವಿಚಾರಕ್ಕೆ ಇನ್ನೂ ಸ್ವಲ್ಪ ಬೆಳಕನ್ನು ನೀಡುವಂಥ ಒಂದು ಶಿರೋನಾಮೆ ಹೇಳಿ ಪಾಸ್ಟರ್ ಅಶೋಕ್. ಅಡಚಣೆಗಳು ಮತ್ತು ಶೋಧನೆಗಳು. ಪಾಪ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚಿಕ್ಕ ಮಟ್ಟದಲ್ಲಿ ಮಾಡುವಂಥದ್ದು ಬಗ್ಗೆ ಬೋಧಕರು ಹೇಳ್ತಾ ಇದ್ರು. ಅದರ ಜೀವನದಲ್ಲಿ ನಾವು ಸಂಸೋನನ ಜೀವನದಲ್ಲಿ ಅದನ್ನು ನಾವು ನೋಡ್ತೇವೆ. ಅವನ ಪಾಪ ಒಂದು ಚಿಕ್ಕ ಅಭ್ಯಾಸವಾಗಿ ಪ್ರಾರಂಭವಾಗಿದ್ದು ಅವನ ಜೀವನವನ್ನೇ ಸರ್ವನಾಶ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಪಾಪದ ತೀವ್ರತೆ ಎಷ್ಟಿದೆ ಅನ್ನೋದನ್ನು ನಾವು ಅರಿಬೇಕು. ಅಂದರೆ ಮಹಾ ಹೋರಾಟದಲ್ಲಿ ನಾವು ಭಾಗಿಯಾಗುವಾಗ, ಮಹಾ ಹೋರಾಟದ ತಿರುಳನ್ನು ನಾವು ಅರ್ಥ ಮಾಡಿಕೊಂಡಾಗ ಈ ಪಾಪದ ಪ್ರಭಾವ ಮತ್ತು ಇದರ ಪರಿಣಾಮಗಳೇನು ಅನ್ನೋದನ್ನು ನಾವು ಮಹಾ ಹೋರಾಟದ ದೃಷ್ಟಿಕೋನದಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಸಂಸೋನನಿಗೆ ದೇವರೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಒಂದು ಅಧಿಕಾರವನ್ನು ಕೊಟ್ಟಿದ್ದಾನೆ. ಅವನೊಬ್ಬ ನ್ಯಾಯಾಧಿಪತಿ. ಆದರೆ ಅವನ ಜೀವನದಲ್ಲಿ ಅವನು ಮಾಡಿದಂಥ ಚಿಕ್ಕ ಚಿಕ್ಕ ತಪ್ಪುಗಳು ಮತ್ತು ಎಡವಟ್ಟುಗಳಿಂದ ಇಡೀ ಇಸ್ರಾಯೇಲರಿಗೆ ಸೋಲು ಉಂಟಾಗುವಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇದೇನು ತೋರಿಸುತ್ತೆ ಅಂದರೆ, ನಾವು ಒಳಗಾಗುವಂಥ ಚಿಕ್ಕ ಶೋಧನೆಗಳಿಂದ ಇಡೀ ಮಹಾ ಹೋರಾಟದಲ್ಲಿ ದೇವರಿಗೆ ಅಪಜಯವನ್ನು ತರುವಂಥ ಒಂದು ವಿಧಾನದಲ್ಲಿ ನಾವು ಕೆಲವು ಹೆಜ್ಜೆಗಳನ್ನು ಇಡುವಂತರಾಗಿದ್ದೇವೆ. ಅದಕ್ಕಾಗಿ ನಮ್ಮ ಪ್ರತಿಯೊಂದು ತೀರ್ಮಾನವು ಮಹಾ ಹೋರಾಟದಲ್ಲಿ ಕ್ರಿಸ್ತನಿಗೆ ಜಯವನ್ನು ತರುವಂಥದ್ದು ರೀತಿಯಲ್ಲಿ ಇರಬೇಕೆ ಹೊರತು. ಈ ಮಹಾ ಹೋರಾಟ ಎಂಬತಕ್ಕಂಥ ಪದ ನಮ್ಮ ಫ್ರೆಂಡ್ ಒಬ್ಬ ಹೇಳ್ತಿದ್ದ, ಇಟ್ಸ್ ಅನ್ ಓವರ್ ಯೂಸ್ಡ್ ವರ್ಡ್ಸ್ ಅಂತ. ಹಾಗಂದರೆ ಎಲ್ಲೋ ಒಂದು ಕಡೆ ಬರೀ ಇದು ಓದೋದಕ್ಕೆ ಮಾತ್ರ ಉಪಯೋಗ ಆಗುತ್ತೆ, ಇದು ಬರೀ ನಮ್ಮ ಒಂದು ಧ್ಯಾನಕ್ಕಾಗಿ. ಆದರೆ ನಿಜವಾಗ್ಲೂ ಮಹಾ ಹೋರಾಟ ಎಂಬತಕ್ಕಂಥದ್ದು ಕತ್ತಲೆ, ನೀವು ಹೇಳ್ತಾ ಇದ್ರಿ ಬಹಳ ವರ್ಷಗಳ ಹಿಂದೆ, ಕತ್ತಲೆಗೂ ಬೆಳಕಿಗೂ ಇರ್ತಕ್ಕಂಥ ಒಂದು ಯುದ್ಧ ಅಂತ ನೀವು ಯಾವಾಗಲೂ ಹೇಳ್ತಾ ಇದ್ರಿ. ಸೊ ಆ ರೀತಿಯಾಗಿ ಗ್ರೇಟ್ ಕಾಂಟ್ರವರ್ಸಿ ಇಸ್ ರಿಯಲ್ ಎಂಬತಕ್ಕಂಥ ವಿಷಯ ನಮ್ಗೆ ಗೊತ್ತಾಗಬೇಕು. ಇದು ವಾಸ್ತವ, ನಮ್ಮೆಲ್ಲರ ಜೀವನದಲ್ಲೂ ನಡೆಯುವಂಥ ವಾಸ್ತವತೆ. ಇದು ಕಲ್ಪನೆ ಅಲ್ಲ. ಇದು ಬೆಳಕು ಮತ್ತು ಕತ್ತಲೆಗೂ ಇರುವಂಥ ಹೋರಾಟ, ಧರ್ಮಕ್ಕೂ ಅಧರ್ಮಕ್ಕೂ ಇರುವಂಥ ಹೋರಾಟ, ಪ್ರತಿದಿನ ನಮ್ಮ ಜೀವನದಲ್ಲಿ ನಡೆಯುವಂಥ ಹೋರಾಟ. ಇದು ನಾವು ಮಾಡುವಂಥ ಆಯ್ಕೆಗಳ ಹೋರಾಟ. ನಾನು ಒಳ್ಳೆಯದನ್ನು ಮಾಡಬೇಕಾ ಕೆಟ್ಟದನ್ನು ಮಾಡ್ಕೊಳ್ಬೇಕಾ ಅನ್ನೋದನ್ನು ಆಯ್ಕೆ ಮಾಡೋದ್ರಲ್ಲೇ ಹೋರಾಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈಗ ಮಹಾ ಹೋರಾಟದಲ್ಲಿ ಸಂಸೋನನು ಯಾವ ರೀತಿ ಅದನ್ನು ಪಾಲ್ಗೊಳ್ತಾನೆ ಅನ್ನೋದು ನೋಡುವಾಗ, ಕೆಲವೊಂದು ಬಾರಿ ಇಸ್ರಾಯೇಲ್ರಿಗೆ ಜಯ ಆಗುತ್ತೆ, ಕೆಲವೊಂದು ಬಾರಿ ಫಿಲಿಸ್ತೀಯರಿಗೆ ಜಯ ಆಗುತ್ತೆ. ಈ ಇಸ್ರಾಯೇಲರ ಪರವಾಗಿ ದೇವರು ನಿಂತಿದ್ದಾನೆ, ಫಿಲಿಸ್ತೀಯರ ಪರವಾಗಿ ಸೈತಾನ್ ನಿಂತಿದ್ದಾನೆ. ಆದರೆ ಈ ಜಯ ಅಪಜಯಗಳನ್ನು ತರುವಂಥದ್ದು ಈ ಸಂಸೋನನ ಆಯ್ಕೆಗಳು. ಆದ್ದರಿಂದ ನಾವು ದೇವರ ಮಕ್ಕಳಾಗಿ ಮಾಡುವಂಥ ಪ್ರತಿಯೊಂದು ಆಯ್ಕೆ ಕೂಡ ಬಹಳ ಮುಖ್ಯ ಆಗುತ್ತೆ. ನಮ್ಮ ವಿಶ್ವಾಸ, ದೇವರ ಜೊತೆ ನಮ್ಮ ಸಂಬಂಧ, ಈ 13 ವಾರಗಳಲ್ಲಿ ನಾವು ದೇವರ ಜೊತೆ ಸಂಬಂಧಗಳನ್ನು ಮಾತಾಡ್ತಾ ಇದ್ದೀವಿ. ಸಂಬಂಧ ಗಟ್ಟಿಯಾಗಿರಬೇಕು ಅಂದರೆ ನಮ್ಮ ಆಯ್ಕೆಗಳು, ನಾವು ದೇವರ ಜೊತೆ ಇರುವಂಥ ಸಂಪರ್ಕ ಭದ್ರ ಇರಬೇಕು. ಅಂದರೆ ನಾವು ಶೋಧನೆಗಳಿಗೆ ಮತ್ತು ಅಡೆತಡೆಗಳಿಗೆ ದೂರ ಇದ್ದಾಗ ದೇವರ ವಾಕ್ಯ ಮತ್ತು ಪಾಪ ಮತ್ತು ಈ ದೇವರ 10 ಆಜ್ಞೆಗಳು ಮೂರನ್ನು ನಾವು ಒಟ್ಟಿಗೆ ಸೇರಿಸುವಂಥದ್ದು ಈ ಮಹಾ ಹೋರಾಟದಲ್ಲಿ 3 ನಾವು ಒಟ್ಟಾಗಿ ನೋಡ್ಬೋದಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧದಲ್ಲಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಏನು ಎಂಬತಕ್ಕಂಥದನ್ನ ಈ ಒಂದು ಭಾಗದಲ್ಲಿ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ದೇವರಿಗೂ ನಮಗಿರ್ತಕ್ಕಂಥ ಸಂಬಂಧದಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಯಾವುದದು? ನಾವು ಸತ್ಯವೇದದಲ್ಲಿ ಅನೇಕ ಪಾಠಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮೊದಲನೇದಾಗಿ ಪೌಲನು 1 ಕೊರಿಂಥ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಅಂದರೆ ಸಂಸೋನನ ನಾವು ನೋಡುವಾಗ ಸ್ವಾವಲಂಬನೆಯನ್ನು ಮಾಡ್ದ, ತನ್ನ ಮೇಲೆ ತಾನು ಆತುಕೊಂಡ, ಅದರ ಪ್ರಯುಕ್ತ ತಾನು ಸೋಲುಂಡ ಎಂಬುದಾಗಿ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆದ್ದರಿಂದ ನಾವು ದೇವರ ಮೇಲೆ ಆತುಕೊಳ್ಳಬೇಕೇ ವಿನಃ ಸ್ವಾವಲಂಬನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಅನುಸರಿಸಬಾರದು. ಮತ್ತೊಂದು ನಾವು ನೋಡೋದಾದ್ರೆ, ನಾವು ಧರ್ಮವನ್ನು ಕೊಟ್ಟಾಗ ನಾವು ಬಲಗೈಯಿಂದ ಮಾಡಿದ್ದು ಎಡಗೈಗೂ ಕೂಡ ಗೊತ್ತಾಗಬಾರದು. ನಾವು ಕೊಂಬೂದಿಸಬಾರದು ಎಂಬುದಾಗಿ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಆದ್ದರಿಂದ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವಂಥದ್ದು, ನಾನು ಅಷ್ಟು ಒಳ್ಳೆಯವನು ಇಷ್ಟು ಒಳ್ಳೆಯವನು ಎಂಬುದಾಗಿ ನಾವು ಈ ವಾಟ್ಸಪ್ ಸ್ಟೇಟಸ್ಗಳ ಮುಖಾಂತರ ನಾವು ತೋರಿಸಿಕೊಳ್ಳುವಂಥದ್ದು ಖಂಡಿತವಾಗ್ಲೂ ತಪ್ಪು. ಅದು ದೇವರು ಮೆಚ್ಚುವಂತಹ ಒಂದು ನಿಯಮವಲ್ಲ. 3ನೇದಾಗಿ ನಾವು ಗಮನಿಸೋದಾದರೆ, ಒಬ್ಬ ಸ್ತ್ರೀಯನ್ನು ನಾವು ನೋಡಿದಾಗ ಆ ಮೋಹ ದೃಷ್ಟಿಯಿಂದ ನಾವು ನೋಡಬಾರ್ದು. ಯೇಸು ಸ್ವಾಮಿಯವರು ಹೇಳ್ತಾರೆ, ಈಗ ನೀವು ವ್ಯಭಿಚಾರವನ್ನು ಮಾಡಿದ್ರೆ ತಪ್ಪು ಎಂಬುದಾಗಿ ನೀವು ಹೇಳ್ತೀರಿ, ಆದರೆ ಈಗ ನಾನೊಂದು ಮತ್ತೊಂದು ಆಜ್ಞೆಯನ್ನು ಕೊಡ್ತಿದ್ದೇನೆ. ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಒಬ್ಬ ಸ್ತ್ರೀಯನ್ನು ಮೋಹ ದೃಷ್ಟಿಯಿಂದ ನೋಡಿದರೆ ವ್ಯಭಿಚಾರ ಮಾಡಿದಂತೆಯೇ ಸರಿಯೇ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಆದ್ದರಿಂದ ಮೊದಲನೇದಾಗಿ ದೇವರ ಮೇಲೆ ನಾವು ಹತ್ಕೊಳ್ಬೇಕು. 2ನೇದಾಗಿ ಇನ್ನೊಬ್ಬರಿಗೆ ಧರ್ಮ ಕೊಟ್ಟಾಗ ನಾವು ಮತ್ತೊಬ್ಬರಿಗೆ ತಿಳಿದ ಹಾಗೆ ಮಾಡಬೇಕು. 3ನೇದು ವ್ಯಾಮೋಹದಿಂದ ಯಾರನ್ನು ಕೂಡ ಕಾಣಬಾರದು. 4ನೇದು ನೋಡೋಣ. 4ನೇದು ಏನಪ್ಪ ಅಂತಂದರೆ, ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 1-2 ವಾಕ್ಯಗಳ ಪ್ರಕಾರ ಮತ್ತೊಬ್ಬರನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಜಡ್ಜ್ ಮಾಡಬಾರ್ದು, ತೀರ್ಪು ಮಾಡಬಾರ್ದು.
ಈ ವ್ಯಕ್ತಿ ಹಾಗೆ, ಈ ವ್ಯಕ್ತಿ ಹೀಗೆ ಎಂಬಂತಹ ಮುದ್ರೆಯನ್ನು ಹಾಕಬಾರದು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ದೇವರು ಮಾತ್ರ ನ್ಯಾಯಾಧಿಪತಿ, ಆತನು ಮಾತ್ರ ನ್ಯಾಯ ಮಾಡಬೇಕು ಎಂಬುದಾಗಿ ಇಂದಿನ ಸಬ್ಬತ್ತಿನ ಪಾಠ ನಮಗೆ ತಿಳಿಸುತ್ತಿದೆ. ಅಷ್ಟೇ ಅಲ್ಲದೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನದ ಪ್ರಕಾರ ನಾವು ನಮ್ಮ ಶತ್ರುಗಳನ್ನು ಕ್ಷಮಿಸಬೇಕು, ಅವರನ್ನು ಪ್ರೀತಿಸಬೇಕು, ಅವರಿಗಾಗಿ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಆದ್ದರಿಂದ ಈ ದೇವರ ನಡುವಿನ ಸಂಬಂಧ ನಮ್ಮ ಒಟ್ಟಿಗೆ ಚೆನ್ನಾಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಶತ್ರುಗಳನ್ನು ಕ್ಷಮಿಸಬೇಕು, ಈ ವ್ಯಾಮೋಹದ ದೃಷ್ಟಿಯನ್ನು ಬಿಡಬೇಕು, ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳುವುದು ಬಿಡಬೇಕು. ಅಷ್ಟೇ ಅಲ್ಲ, ದೇವರ ಮೇಲೆ ನಾವು ಸಂಪೂರ್ಣವಾಗಿ ಆತುಕೊಂಡು ಜೀವಿಸಬೇಕು. ಕೊನೆಯದಾಗಿ ನಾವು ನೋಡೋದಾದರೆ ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 22ನೇ ವಾಕ್ಯದ ಪ್ರಕಾರ ನಮ್ಮ ಸಹೋದರರ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡಿಕೊಳ್ಳಬಾರದು ಎಂಬುದಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಕೋಪ ಮಾಡಿಕೊಂಡಂತಹ ಪಕ್ಷದಲ್ಲಿ ಆ ವ್ಯಕ್ತಿಯನ್ನು ಕೊಲೆ ಮಾಡಿದಕ್ಕೆ ಸಮ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಾರೆ. ಆದ್ದರಿಂದ ಮತ್ತೊಬ್ಬರನ್ನು ಕಂಡು ಯಾವುದೇ ಕಾರಣಕ್ಕೂ ಕೂಡ ನಾವು ಸಿಟ್ಟುಗೊಳ್ಳುವುದು, ಕೋಪಗೊಳ್ಳುವುದು ಯುಕ್ತವಲ್ಲ ಎಂಬುದಾಗಿ ನಾವು ಈ ವಿಚಾರವನ್ನು ಗಮನಿಸಬೇಕು. ಆದರೆ ದೇವರ ಸಂಗಡ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕಪ್ಪ ಅಂತಂದರೆ ಈ ನಿಯಮಗಳನ್ನು ನಾವು ಪಾಲನೆ ಮಾಡುವಾಗ ಖಂಡಿತವಾಗ್ಲೂ ದೇವರ ನಡುವೆ ಮತ್ತು ನಮ್ಮ ನಡುವಿರಂತಹ ಸಂಬಂಧ ಮತ್ತಷ್ಟು ಬಲವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ನಿಮಿಷ ನಿಮ್ಮನ್ನು ನಾನು ನಿಲ್ಲಿಸಬೇಕು. ಪಾಸ್ಟರ್ ಅಶೋಕ್, ಈಗ ಇಷ್ಟು ವಿಚಾರಗಳನ್ನು ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ಹೇಳ್ಕೊಟ್ಟಿದ್ದಾರೆ. ಇದು ಕಾರ್ಯರೂಪಕ್ಕೆ ಇದು ತರಲಿಕ್ಕೆ ಸಾಧ್ಯನಾ? ಖಂಡಿತ. ದೇವರು ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನಾನು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಈ ಕಾರ್ಯಗಳನ್ನು ಮಾಡ್ಬೋದು. ಪೌಲನು ಹೇಳ್ತಾನೆ, ಕ್ರಿಸ್ತೇಸುವಿನಲ್ಲಿ ಇದ್ಕೊಂಡು ನಾನು ಎಲ್ಲವನ್ನ ಮಾಡಬಲ್ಲೆ ಎಂಬುದಾಗಿ. ಆದರೆ ದೇವ್ರ ಜೊತೆ ಇದ್ದಾಗ ನಾವು ಇದನ್ನು ಮಾಡ್ಬೋದು. ದೇವ್ರನ್ನ ಬಿಟ್ಟಾಗ ಇದ್ಯಾವುದನ್ನು ನಮಗೆ ಅಸಾಧ್ಯ ಅನಿಸುವಂಥದ್ದು ಕಾರ್ಯಗಳು ನಮಗೆ ಕಾಣಿಸುತ್ತೆ. ಯಾಕೆ ಹೇಳ್ತೀನಿ ಅಂದರೆ, ಈಗ ಕೈಯನ್ನು ಕತ್ತರಿಸಾಕ್ಬಿಡು, ಕಣ್ಣನ್ನು ಕಿತ್ತಾಕ್ಬಿಡು ಅನ್ನೋ ರೀತಿಯಲ್ಲಿ ಕೂಡ ವಚನ ಇದೆ. ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸಂಬಂಧವು, ದೇವ್ರ ಜೊತೆ ಇರ್ತಕ್ಕಂಥ ಸಂಬಂಧವು ಇಷ್ಟೆಲ್ಲ ವಿಚಾರಗಳ ಹಿಂದೆ, ಅದರಲ್ಲೂ ವಿಶೇಷವಾಗಿ ಫಸ್ಟ್ ಹೋಗಿ ನಿನ್ನ ಸಹೋದರನ ಜೊತೆ ನೀನು ಇರ್ತಕ್ಕಂಥ ತೊಂದರೆಗಳನ್ನು ಸರಿಪಡಿಸಿ ಆನಂತರ ಬಾ ಅನ್ನೋದನ್ನು, ಅಥವಾ ನಮಗೆ ತುಂಬ ಇಷ್ಟ, ನಾನು ಏನು ಮಾಡಿದೆ ಗೊತ್ತಾ, ಆಗಿನ ಕಾಲದಲ್ಲಿ ಸುವಾರ್ತೆ ಅಂದರೆ ಏನು ಗೊತ್ತೇನೆಯಾ, ಬಲಿಪೀಠ ಕಟ್ಟಬೇಕು ಅಂತ ಯಾವಾಗ ನಾವು ಹೇಳ್ಕೊಳ್ತೀವೋ ಅಲ್ಲಿಗೆ ಮುಗಿದೋಯ್ತು ಅಂತ ನಾವು ನೋಡ್ತೇವೆ. ಓಕೆ, ಸೊ ಇದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶವಾಗಿದೆ. ಈಗ ನಾವು ಮುಂದೆ ಬರೋಣ. ಇಲ್ಲಿ ಧರ್ಮಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ನಾವು ಪಡೆಯೋಣ. ಪಾಸ್ಟರ್ ಪ್ರಸನ್ನಕುಮಾರ್. ಧರ್ಮಶಾಸ್ತ್ರದಿಂದ ಪಾಪದ ಹರಿವು ಉಂಟಾಗುತ್ತದಷ್ಟೇ ಎಂಬುದಾಗಿ ಪೌಲನು ರೋಮಾಪುರದಲ್ಲಿ 3:20 ಹೇಳುವಂತಾನೆ. ಅಂದರೆ ಪಾಪ ಅಂದರೆ ಏನು? 1 ಯೋಹಾನ 3:4 ಹೇಳುವ ಹಾಗೆ, ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮ ಮಾಡುವವನಾಗಿದ್ದಾನೆ, ಪಾಪವು ಅಧರ್ಮವೇ. ಅಂದರೆ ಅಧರ್ಮ ಅಂದರೆ ಆಜ್ಞೆಗಳನ್ನು ಮೀರುವುದು, ಆಜ್ಞೆಗಳಿಗೆ ವಿರೋಧವಾಗ್ತಕ್ಕಂಥದ್ದು, ತಪ್ಪು ಮಾಡುವುದು. ಈಗ ಕಾನೂನಿನಲ್ಲಿ ಒಂದು ತಪ್ಪಿಗೆ ಈ ಶಿಕ್ಷೆ ಎಂಬುದಾಗ ಅಲ್ಲಿದೆ. ಅದೇ ರೀತಿಯಲ್ಲಿ ಒಡಂಬಡಿಕೆಯಲ್ಲಿ ದಶಾಜ್ಞೆಗಳನ್ನು, ಸ್ವಾಮಿ ಕೊಟ್ಟಂಥ 10 ಆಜ್ಞೆಗಳನ್ನು ಮುರಿದಾಗ ಈ ತಪ್ಪಿಗೆ ಈ ಶಿಕ್ಷೆ ಅಂತ ಆವಾಗ ಕೊಡ್ತಾಯಿತ್ತು. ಆದರೆ ಯೇಸು ಸ್ವಾಮಿ ಬಂದಾಗ ಇನ್ನೂ ಸ್ವಲ್ಪ ಮುಂದೆ ಆತನು ಕರುಣಾಮಯಿ, ಪ್ರೀತಿಮಯ. ಈ ಕಾನೂನನ್ನು ನೀವು ನೇರವಾಗಿ ತೆಗೆದುಕೊಳ್ಳೋಕ್ಕಿಂತ ನಿಮ್ಮ ಹೃದಯದ ಬದಲಾವಣೆಗೆ ತೆಗೆದುಕೊಳ್ಬೇಕು. ನನ್ನ ಧರ್ಮಶಾಸ್ತ್ರವು, ಸತ್ಯವೇದ ಹೇಳ್ತದೆ 1 ಯೋಹಾನ 5:3, ದೇವರ ಮೇಲಿನ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ, ಆತನ ಆಜ್ಞೆಗಳು ಭಾರವಾದವುಗಳಲ್ಲ. ಎಷ್ಟೋ ಸಾರಿ ಇದಾಗೋದಿಲ್ಲ ನನ್ನ ಕೈಲಿ, ಇದು ಕಷ್ಟ ಆಗ್ತದೆ, ಇದು ಬಹಳ ಕಠಿಣವಾದಂಥ ಆಜ್ಞೆಗಳು ಎಂಬುದಾಗಿ ಹೇಳುವಾಗ ಅದನ್ನು ನೀವು ಕಠಿಣ ಅಂತ ತೆಗೆದುಕೊಂಡಾಗ ಕಠಿಣವಾಗ್ತದೆ, ಹಗುರವಾಗಿ ತೆಗೆದುಕೊಂಡಾಗ ಹಗುರವಾಗ್ತದೆ. ಸ್ವಾಮಿ ಸ್ವಲ್ಪ ಸುಲಭವಾಗಿ ಮಾಡಿದ್ ನಾವು. ನೀವು ಕೊಲೆ ಮಾಡಬೇಡ್ರಿ, ಕೊಲೆ ಎಂಬತಕ್ಕಂಥದ್ದು ಒಂದು ದೊಡ್ಡ ಭಯಂಕರವಾದಂಥ ಪಾಪ. ಆದರೆ ಕೋಪ ಮಾಡಬೇಡಿ, ಕೋಪವು ಕೊಲೆ ಮಾಡಿದಷ್ಟೇ ಪಾಪ. ಸೊ ಪಾಪವನ್ನು ನೀವು ಹೇಗೆ ದ್ವೇಷ ಮಾಡಬೇಕು, ಪಾಪದಿಂದ ಹೇಗೆ ದೂರ ಇರಬೇಕು ಎಂಬುದಾಗಿ ಸ್ವಾಮಿ ಆಜ್ಞೆಗಳನ್ನು 2 ಭಾಗ ಮಾಡಿದ್ನು. ಮೊದಲನೇ ಆಜ್ಞೆಯಲ್ಲಿ ನೀನು ನಿನ್ನ ದೇವರನ್ನು ಪ್ರೀತಿ ಮಾಡಬೇಕು, 2ನೇ ಆಜ್ಞೆಯಲ್ಲಿ ನೀನು ನಿನ್ನ ಸಹೋದರರನ್ನು ಪ್ರೀತಿ ಮಾಡಬೇಕೆಂಬುದಾಗಿ ಹೇಳಿ ಮತ್ತಾಯ 22:42 ಹೇಳೋದೇನೆಂದರೆ, ಈ 2 ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿದೆ. ದೇವರನ್ನು ಪ್ರೀತಿ ಮಾಡುವವನು ತನ್ನ ಸಹೋದರನನ್ನು ದ್ವೇಷ ಮಾಡೋದಿಲ್ಲ, ಸಹೋದರನ ಪ್ರೀತಿ ಮಾಡುವವನು ದೇವರನ್ನು ಸ್ವಾಭಾವಿಕವಾಗಿ ಪ್ರೀತಿ ಮಾಡ್ತಾನೆ ಎಂಬುದಾಗಿ.
ಸ್ವಾಭಾವಿಕವಾಗಿ ನಾವು ತಪ್ಪು ಮಾಡುವ ಜನಾಂಗ ಆಗಿದ್ದೇವೆ. ಅದನ್ನೇ ತಾನೇ ಕೀರ್ತನೆಗಾರನು ಹೇಳ್ತಾನೆ, ಕೀರ್ತನೆ 51:5 ನಾನು ಹುಟ್ಟಿದಂದಿನಿಂದ ಪಾಪಿಯೇ, ಮಾತೃಗರ್ಭದಿಂದ ನಾನು ದ್ರೋಹಿಯಾಗಿದ್ದೇನೆ ಎಂಬುದಾಗಿ. ಯೆರೆಮೀಯ 17:9 ಹೇಳ್ತಕ್ಕಂಥದ್ದು, ಹೃದಯವು ಎಲ್ಲಕ್ಕಿಂತಲೂ ವಂಚಕವಾಗಿದೆ, ಗುಣಪಡಿಸದ ರೋಗಕ್ಕೆ ತುತ್ತಾಗಿದೆ ಎಂಬುದಾಗಿ. ಸೊ ಪಾಪ ಎಂಬತಕ್ಕಂಥದ್ದು ಹೃದಯದಿಂದ ಬರ್ತದೆ. ಆ ಹೃದಯವನ್ನು ಕಾಪಾಡಿಕೊಂಡಾಗ ಖಂಡಿತವಾಗಿಯೂ ಪಾಪ ನಮ್ಮನ್ನು ಬಿಟ್ಟು ಹೋಗ್ತದೆ. ಅದಕ್ಕೋಸ್ಕರ ಸತ್ಯವೇದ ಪಾಠದಲ್ಲಿ ಬಹಳ ಸ್ಪಷ್ಟವಾಗಿದೆ, ಕಣ್ಣುಗಳನ್ನು ಎಚ್ಚರಿಕೆಯಾಗಿಡು, ಕೈಗಳನ್ನು ಎಚ್ಚರಿಕೆಯಾಗಿಡು, ಹೃದಯವನ್ನು ಎಚ್ಚರಿಕೆಯಾಗಿಡು, ಮಾತಿನಲ್ಲಿ ಎಚ್ಚರಿಕೆಯಾಗಿಡು ಎಂಬುದಾಗಿ. ಯಾಕೋಬನು ಇನ್ನೂ ಸ್ವಲ್ಪ ಮುಂದೆ ಹೋಗಿ ಹೇಳ್ತಾನೆ, ಒಬ್ಬನು ಎಲ್ಲದರಲ್ಲೂ ತಪ್ಪು ಮಾಡಬಹುದು, ಆದರೆ ಮಾತಿನಲ್ಲಿ ಆತನು ಹತೋಟಿಯನ್ನು ಇಟ್ಟುಕೊಳ್ಬೇಕು ಎಂಬುದಾಗಿ. ನಾಲಿಗೆ ಇಲ್ಲದ, ಎಲುಬಿಲ್ಲದ ನಾಲಿಗೆಯಲ್ಲಿ ಎಷ್ಟೋ ಜನ ತಿಳಿಯೋದೋ ಅಥವಾ ತಿಳಿದು ಅದನ್ನು ತಪ್ಪು ಮಾಡ್ತಾ ಇರ್ತೇವೆ. ಇದನ್ನು ನಾವು ಕಾಪಾಡಿಕೊಂಡು ಬಂದಾಗ ಖಂಡಿತವಾಗಿಯೂ ನಾವು ಧರ್ಮಶಾಸ್ತ್ರಕ್ಕೆ ಗೌರವವನ್ನು ಕೊಡೋದರ ಜೊತೆಯಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ಸುಭದ್ರವಾಗಿರ್ತೇವೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ಹೇಳ್ಕೊಂಡು, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಬುಧವಾರದ ಪಾಠದಲ್ಲಿದ್ದೇವೆ, ಧರ್ಮಶಾಸ್ತ್ರವು ಮತ್ತು ಸುವಾರ್ತೆ. ಡಾಕ್ಟರ್ ಅಶೋಕ್ ಕುಮಾರ್ ಹೇಳಿ. ಯೇಸು ಸ್ವಾಮಿಯವರು ಈ ಲೋಕದಲ್ಲಿದ್ದಾಗ ಆತನು ಒಂದು ವಿಷಯವನ್ನು ಭಾಳ ಸ್ಪಷ್ಟಪಡಿಸ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17-18 ನಾನು ಈ ರೀತಿ ಓದ್ತಾ ಇದ್ದೇನೆ. ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದುಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವೂ ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವನ್ನೆಲ್ಲ ನೆರವೇರಿಸಿದೆಯೇ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿಸಿ ಹೋಗಲಾರದು ಎಂಬುದಾಗಿ ಹೇಳ್ತಾನೆ. ಆದರೆ ತುಂಬ ಜನ ಏನು ಹೇಳ್ತಾರೆ ಅಂದರೆ, ಸುವಾರ್ತೆ ಬಂದ ಮೇಲೆ ಧರ್ಮಶಾಸ್ತ್ರಕ್ಕೆ ಅವಕಾಶ ಇಲ್ಲ, ಅನ್ವಯಿಸೋದಿಲ್ಲ, ನಮಗೆ ನಾವು ಸುವಾರ್ತೆ ಕೆಳಗಿದ್ದೇವೆ, ವಿ ಆರ್ ಅಂಡರ್ ದ ಗ್ರೇಸ್ ಎಂಬುದಾಗಿ ಹೇಳ್ತಾರೆ. ದೇವರ ಸುವಾರ್ತೆ ಮತ್ತು 10 ಆಜ್ಞೆಗಳು ಅಥವಾ ಧರ್ಮಶಾಸ್ತ್ರ ಯಾವತ್ತಿಗೂ ವಿರೋಧ ಅಲ್ಲ. ಇದರಲ್ಲಿ ಎರಡೂ ಒಟ್ಟಿಗೆ ಹೋಗುವಂಥದ್ದಾಗಿದೆ. ಆದರೆ ಒಂದನ್ನು ನಾವು ಸ್ಪಷ್ಟಪಡಿಸಬೇಕು, ದೇವರ 10 ಆಜ್ಞೆಗಳು ನಮಗೆ ಪಾಪವನ್ನು ತೋರಿಸ್ತವೆ, ಆದರೆ ಪಾಪ ಪರಿಹಾರಕ್ಕೆ ದಾರಿ ಅಂತ ಅವು ಹೇಳ್ಕೊಡೋದಿಲ್ಲ. ಜಸ್ಟ್ ದಿ ಶೋಸ್ ಯುವರ್ ಸಿನ್ನರ್. ಆ ಪಾಪ ಪರಿಹಾರ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಸುವಾರ್ತೆ ತೋರಿಸುತ್ತೆ. ಆದರೆ ದೇವರ ಧರ್ಮಶಾಸ್ತ್ರ ಅನ್ನೋದು ಇಲ್ಲದೇ ಇದ್ದರೆ ನಾವು ಯಾರು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕಾಗಿ ಪೌಲನು ಹೇಳ್ತಾನೆ, ಎಲ್ಲಿ ಪಾಪ ಉನ್ನತವಾಗಿ ಹೋಗುತ್ತೋ ಅಲ್ಲಿ ಕೃಪೆ ಕೂಡ ಹೆಚ್ಚುತ್ತೆ ಎಂಬುದಾಗಿ. ಇಲ್ಲಿ ಧರ್ಮಶಾಸ್ತ್ರ ಇನ್ನೊಂದು ಕೆಲಸವನ್ನು ನಮಗೆ ಮಾಡ್ತದೆ. ನೀವು ತಪ್ಪು ಮಾಡಿದಿರಂತ ತೋರಿಸುತ್ತೆ ಹೊರತು ಆ ತಪ್ಪನ್ನು ನೀವು ಯಾವ ರೀತಿ ತೊಳ್ಕೊಳ್ಬೇಕು ಅನ್ನೋದನ್ನು ತೋರಿಸೋದಿಲ್ಲ. ಕೆಲವರು ಅಂದ್ಕೊಳ್ತಾರೆ ಧರ್ಮಶಾಸ್ತ್ರದಲ್ಲೇ ನಮಗೆ ರಕ್ಷಣೆ ಇದೆ. ಧರ್ಮಶಾಸ್ತ್ರದಲ್ಲಿ ರಕ್ಷಣೆ ಇಲ್ಲ. ಧರ್ಮಶಾಸ್ತ್ರ ಬಹಳ ಸ್ಪಷ್ಟವಾಗಿ ನಮಗೆ ಏನು ಹೇಳುತ್ತೆ, 10 ಆಜ್ಞೆಗಳೇನು ತೋರಿಸುತ್ತೆ ಅಂದರೆ ನೀವು ಎಲ್ಲಿ ಎಡವಿದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಈಗ ಶಾಲೆಯಲ್ಲಿ ಟೀಚರ್ ಅನ್ನೋವಂಥವ್ರು ಒಬ್ಬರು ಕೆಲವರು ಏನು ಮಾಡ್ತಾರೆ ಅಂದರೆ, ಟೀಚರ್ ಬರೀ ನೀವು ತಪ್ಪು ಮಾಡಿದಿರಂತ ತೋರಿಸ್ತಾರೆ. ಪನಿಷ್ಮೆಂಟ್ ಯಾರು ಕೊಡ್ತಾರೆ ಅಂದರೆ, ಒಂದು ಬಾಡಿ ಇರ್ತದೆ, ಅಲ್ಲಿ ಒಂದು ಅಧಿಕಾರ ಮಂಡಳಿ ಇರ್ತದೆ, ಅವ್ರು ಎಷ್ಟು ತಪ್ಪು ಮಾಡಿದರೆ ಏನು ಪನಿಷ್ಮೆಂಟ್ ಕೊಡಬೇಕು ಅವ್ರು ತೋರಿಸ್ತಾರೆ. ಅದ ರೀತಿ ಇದು ನಮ್ಮನ್ನು ದೇವರ ಬಳಿಗೆ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಅಲ್ಲಿ ಧರ್ಮಶಾಸ್ತ್ರದ ತಪ್ಪು ಅಂತ ತೋರಿಸಿದನ್ನ ಸುವಾರ್ತೆ, ದೇವರು ಮತ್ತು ಆತನ ಸುವಾರ್ತೆ ಏನು ಮಾಡುತ್ತೆ ಅಂದರೆ, ನಾವು ಪಾಪ ಪರಿಹಾರಕ್ಕಾಗಿ ಏನು ಮಾಡಬೇಕು, ಏನು ಮಾಡಿದ್ರೆ ನಮಗೆ ಪಾಪ ಪರಿಹಾರ ಆಗುತ್ತೆ ಅನ್ನೋದನ್ನು ಸುವಾರ್ತೆ ಮೂಲಕ, ಕ್ರಿಸ್ತನ ಮೂಲಕ ನಮಗೆ ತೋರಿಸುತ್ತೆ. ಅದರಿಂದ ಸುವಾರ್ತೆ ಮತ್ತು ಧರ್ಮಶಾಸ್ತ್ರ ಅನ್ನುವಂಥದ್ದು ಎರಡೂ ಒಟ್ಟಾಗಿರಬೇಕು. ಯಾವ ಒಂದನ್ನು ತೆಗೆದ್ರೂ ಇನ್ನೊಂದಕ್ಕೆ ಮಹತ್ವ ಕಳೆದೋಗುತ್ತೆ. ಈಗ ನಾವು ಧರ್ಮಶಾಸ್ತ್ರ ಇಲ್ಲ, ಬರೀ ನಾವು ಸುವಾರ್ತೆನೇ ನೋಡ್ತೀವಿ ಅಂದರೆ ನಾವು ಯಾರು ಅನ್ನೋದು ನಮ್ಗೆ ಅರ್ಥ ಆಗೋದಿಲ್ಲ. ಕೇವಲ ನಾವು ಧರ್ಮಶಾಸ್ತ್ರದಲ್ಲೇ ಇರ್ತೇವೆ ಅಂದರೆ ಬರೀ ನಮಗೆ ಸಮಸ್ಯೆ ಗೊತ್ತಾಗ್ತದೆ, ಪರಿಹಾರ ಗೊತ್ತಾಗೋದಿಲ್ಲ. ಈಗ ಒಂದು ರೋಗವನ್ನು ಕಂಡುಹಿಡಿದ ಮೇಲೆ ಅದಕ್ಕೆ ಔಷಧಿನೂ ಕಂಡುಹಿಡ್ಕೊಳ್ಬೇಕು. ನನಗೆ ರೋಗ ಗೊತ್ತಾಗಿದೆ, ಏನು ರೋಗ ಇದೆ ಅಂತ, ಔಷಧಿ ಗೊತ್ತಿಲ್ಲ ಅಂದರೆ ಪ್ರಯೋಜನ ಏನು? ಬರೀ ರೋಗ ತಿಳ್ಕೊಂಡ್ರೆ ನಾನು ಗುಣ ಆಗೋದಿಲ್ಲ. ಅದಕ್ಕೆ ಔಷಧಿನೂ ಕಂಡುಹಿಡ್ಕೋಬೇಕು. ಔಷಧಿ ಎಲ್ಲಿ ಸಿಗ್ತದೆ ನಮಗೆ? ಸುವಾರ್ತೆಯಲ್ಲಿ ಸಿಗ್ತದೆ. ಸೊ ಆದ್ದರಿಂದ ಈ ಧರ್ಮಶಾಸ್ತ್ರ ಮತ್ತು ಸುವಾರ್ತೆ, ಅದಕ್ಕೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ನಮ್ಮ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯಲ್ಲಿ ಧರ್ಮಶಾಸ್ತ್ರ ಮತ್ತು ಈ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಒಟ್ಟಿಗೆ ಓದ್ತೀವಿ. ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ಎಲ್ಲ ವಾಕ್ಯಗಳನ್ನು ಒಟ್ಟಿಗೆ ಓದ್ತೀವಿ. ಯಾವುದನ್ನು ಕೂಡ ಇದು ಹಳೆಯದು ಇದು ಹೊಸದು ಎಂಬುದಾಗಿ ಹೇಳೋದಿಲ್ಲ. ಒಂದನ್ನೊಂದು ತಾಳೆ ಹಾಕಿ ನಾವು ನೋಡಿ ಅದನ್ನು ಗಮನಿಸೋದ್ರಿಂದ ನಮ್ಮ ಈ ಸತ್ಯವೇದದ ಜ್ಞಾನ ಪರಿಪೂರ್ಣವಾಗಿದೆ ಮತ್ತು ಸಂಪೂರ್ಣವಾಗಿದೆ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಬೇಕು. ಕೆಲವರು ಹೇಳ್ತಾರೆ ಧರ್ಮಶಾಸ್ತ್ರವು ಹಳೆ ಒಡಂಬಡಿಕೆ ಒಂದು ಕಾನ್ಸೆಪ್ಟು, ಹೊಸ ಒಡಂಬಡಿಕೆಗೆ ಅನ್ವಯಿಸೋಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ನೀವೇನು ಹೇಳ್ತೀರಾ? ಈ ಯೇಸುಸ್ವಾಮಿಯ ಮಾತನ್ನು ಹೇಳ್ತೀನಿ, ನಾನು ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಹೊರತು ಅದನ್ನು ಅಳಿಸಿ ಹಾಕುವುದಕ್ಕೆ ಬಂದಿಲ್ಲ. ಕ್ರಿಸ್ತನಲ್ಲಿ
ಎಲ್ಲವೂ ಸಂಪೂರ್ಣತೆಯನ್ನು ಕಂಡಿದೆ. ಅದು ಧರ್ಮಶಾಸ್ತ್ರವಾಗಲಿ ಸುವಾರ್ತೆ ಆಗಲಿ ಕ್ರಿಸ್ತನಲ್ಲಿ ಅದು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಗ್ತದೆ. ಇನ್ನೂ ಒಂದನ್ನು ಯೋಹಾನ 14:15 ನೋಡ್ತೇವೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳಿ. ಈಗ ನಾವು ದೇವ್ರ ಪ್ರೀತಿ ಮಾಡ್ತೇವೆ, ಯೇಸು ಸ್ವಾಮಿ ಪ್ರೀತಿ ಮಾಡ್ತೇವೆ ಅಂತ ಹೇಳಿದ ಮೇಲೆ ಅವನು ಹೇಳಿದಾಗ ಕೇಳಬೇಕು, ಅವನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು. ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. ಶನಿವಾರ ಸಬ್ಬತ್ ದಿನ ನೋಡ್ಕೊಳ್ಳಿ, ಒಂದು ಸಣ್ಣ ವಿಚಾರ ಇಷ್ಟು ದೊಡ್ಡದಾಗಿ ಇರಬಹುದು ಅಂತ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ? ಕೊನೆಯ ಒಂದು ವಿಚಾರಕ್ಕೆ ಬರೋದು, ಅರಿತುಕೊಂಡು ವಿಚಾರಗಳನ್ನು ಮಾಡುವುದು. ಹೇಳಿ. ಅರಿಯುವುದು ಮತ್ತು ಪಾಲಿಸುವುದು ಎಂಬುದಾಗಿ ನಾವು ನೋಡೋದಾದರೆ ಈ ಎರಡೂ ಕೂಡ ಬಹಳ ಬಹಳ ಪ್ರಾಮುಖ್ಯ ಪ್ರತಿಯೊಬ್ಬ ವಿಶ್ವಾಸಿಗೂ ಕೂಡ. ಕೆಲವೊಮ್ಮೆ ನಾವು ಕೇಳ್ತೇವೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದಿಲ್ಲ. ಕೆಲವೊಮ್ಮೆ ಕಾರ್ಯರೂಪಕ್ಕೆ ತರುವಾಗ ಆ ಕೇಳಿರುವುದನ್ನು ಮರೆತಿರುವುದುಂಟು. ಇವೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಸಹಜ. ಆದ್ದರಿಂದ ಈ ಕೇಳುವುದು ಇಲ್ಲವೇ ಅರಿಯುವುದು, ಅದನ್ನು ನೆರವೇರಿಸುವುದು ಎರಡೂ ಕೂಡ ಬಹಳ ಪ್ರಾಮುಖ್ಯ ಎಂಬುದನ್ನು ಈ ವಿಚಾರದಲ್ಲಿ ನಾವು ಕಲಿಬೇಕಾಗಿದೆ. ಮತ್ತಾಯನ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸು ಸ್ವಾಮಿಯವರೇ ಖುದ್ದಾಗಿ ಹೇಳಿದ್ದಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ. ನಾವು ದೇವರನ್ನು ತಿಳಿದಿರಬಹುದು, ಆದರೆ ಅದನ್ನು ತಿಳಿದಂತಹ ಒಂದು ಗುಣಲಕ್ಷಣಗಳನ್ನು ನಾವು ಪಾಲನೆ ಮಾಡದೆ ಹೋದರೆ ದೇವರು ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸೇರಿಸೋದಿಲ್ಲ. ನೋಡಿ, ಹೋಶೇಯನ ಪುಸ್ತಕದಲ್ಲಿ 4ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಇಸ್ರಾಯೇಲರ ಕುರಿತಾಗಿ ಒಂದು ಮಾತನ್ನು ಹೇಳ್ತಾನೆ. ಏನಪ್ಪ ಅಂತಂದರೆ, ನನ್ನ ಜನರು ಹಾಳಾಗಿ ಹೋಗಿದ್ದಾರೆ. ಯಾಕೆ ಹಾಳಾಗಿ ಹೋಗಿದ್ದಾರೆ? ನೋಡಿ, ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನನ್ನ ಜನರು ಹಾಳಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ನನ್ನನ್ನು ಅರಿಲಿಲ್ಲ ಅವರು, ನನ್ನನ್ನು ಹುಡುಕ್ಲಿಲ್ಲ ಅವರು, ಆದ್ದರಿಂದ ಅವರ ಜೀವನ ಹಾಳಾಯಿತು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, 10ನೇ ವಾಕ್ಯದಲ್ಲಿ ಹೇಳ್ತಾನೆ, ಆದರ ಮಾಡುತ್ತಿದ್ದರೂ ಪ್ರಜಾಭಿವೃದ್ಧಿ ಆಗದು, ಯೆಹೋವನ ಕಡೆಗೆ ಗಮನಿಸುವುದನ್ನು ಬಿಟ್ಟಿದ್ದಾರಷ್ಟೇ. ಯಾಕೆಂದರೆ ಅವರು ಹುಡುಕ್ಲಿಲ್ಲ, ದೇವರನ್ನು ದೃಷ್ಟಿಸಲಿಲ್ಲ, ಆತನನ್ನು ಕಂಡುಕೊಳ್ಳಿಲ್ಲ, ಆತನನ್ನು ಅರಿಯಲಿಲ್ಲ. ಆದ್ದರಿಂದ ಇಸ್ರಾಯೇಲರು ಹಾಳಾದರು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಆದ್ದರಿಂದ ಇವತ್ತು ನಾವು ದೇವರನ್ನು ಅರಿಬೇಕು. ಅಷ್ಟೇ ಅಲ್ಲ, ಅರಿತಂತಹ ವಾಕ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಅಷ್ಟೇ ಅಲ್ಲ, ನಾವಿಲ್ಲಿ ನೋಡಿ, ಸ್ಪೈಸರ್ ಶಾಲೆಯಲ್ಲಿ ನಾವು ಓದುವಾಗ ನಂಗೆ ಬಹಳ ಚೆನ್ನಾಗಿ ನೆನಪಿದೆ. ಏನಪ್ಪ ಅಂತಂದರೆ, ಒಂದು ಕೋರ್ಸನ್ನು ನಾವು ಎಕ್ಸಾಮ್ ಬರೀಬೇಕಪ್ಪ ಅಂತಂದರೆ ಪರೀಕ್ಷೆಗೂ ಮುನ್ನ ಕೆಲವೊಂದು ಪ್ರೀರಿಕ್ವಿಸಿಟ್ಸ್ ಇರ್ತಿತ್ತು, ರಿಕ್ವೈರ್ಮೆಂಟ್ಸ್. ಅಸೈನ್ಮೆಂಟ್ಸ್ ಇಷ್ಟು ಕೊಟ್ಟಿರಬೇಕು, ಅಟೆಂಡೆನ್ಸ್ ಇಷ್ಟು ಇರಬೇಕು, ಆಗ ತಾನೇ ಪರೀಕ್ಷೆ ಬರೀಲಿಕ್ಕೆ ಅನುಮತಿ ಕೊಡ್ತಾಯಿದ್ರು. ಅದೇ ರೀತಿ ದೇವರ ರಾಜ್ಯಕ್ಕೆ ನಾವು ಸೇರಬೇಕು ಅಂತಂದರೆ ಒಂದು ರಿಕ್ವೈರ್ಮೆಂಟ್ ಇದೆ, ಪ್ರೀರಿಕ್ವಿಸಿಟ್ಸ್ ಇದೆ. ಏನಪ್ಪ ಅಂತ ಎಂಬುದಾಗಿ ನಾವು ನೋಡುವಾಗ ದೇವರ ಚಿತ್ತವನ್ನು ಅರಿತು ಆತನ ಚಿತ್ರದ ಪ್ರಕಾರ ನಾವು ನಡೆಯುವುದೇ ನಮಗೆ ಆಶೀರ್ವಾದ. ಅದು ನಮ್ಮನ್ನು ಪರಲೋಕದೆಡೆಗೆ ನಡೆಸುತ್ತೆ. ಆಗ ತಾನೇ ಪರಲೋಕಕ್ಕೆ ನಾವು ಸೇರಲಿಕ್ಕೆ ಸಾಧ್ಯ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಆದ್ದರಿಂದ ದೇವರನ್ನು ಅರಿಯುವುದು ಮತ್ತು ದೇವರ ವಾಕ್ಯವನ್ನು ಪಾಲಿಸುವುದು ಬಹಳ ಬಹಳ ಪ್ರಾಮುಖ್ಯವಾಗಿದೆ. ದೇವರು ನಮ್ಮ ಆಲೋಚನೆಗಳನ್ನು ಆಶೀರ್ವದಿಸಲಿ. ನಾವು ಯಾವ ರೀತಿ ದೇವರ ಜೊತೆ ನಮ್ಮ ಸಂಬಂಧವನ್ನು ಇಟ್ಕೊಂಡಿದ್ದೀವೋ ಅದನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಅರ್ಥಭರಿತವಾಗಿರ್ತಕ್ಕಂಥ ಸಂಬಂಧವನ್ನು ಬೆಳೆಸ್ಕೊಳ್ಳೋಣ. ದೇವರು ನಿಮ್ಮ ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.